ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೂ ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋ ಆಶೆ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಡಲ್ ಇರೋರು ಹೇಗಾದ್ರೂ ಮಾಡಿ ಈ ಬಾರಿ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಅನ್ನ ಪಾಸ್ ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಸೊ ಹೀಗಾಗಿ ಇವಾಗ ನಾನು ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ ಈ ಸಿರೀಸ್ ನಿಮಗಾಗಿ. ಸೊ ಇದರ ಪ್ಲೇ ಲಿಸ್ಟ್ ಅನ್ನು ಸೆಪರೇಟ್ ಆಗಿ ಕ್ರಿಯೇಟ್ ಮಾಡ್ತೀನಿ, ಪಾಸಿಂಗ್ ಪ್ಯಾಕೇಜ್ 2025. ಸೊ ಅದರಲ್ಲಿ ನಿಮಗೆ ಈ ತರ ಪಾಸ್ ಆಗ್ಲಿಕ್ಕೆ ಏನೇನು ಬೇಕು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ನೀವೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಆ ಫೋಲ್ಡರ್ ಅಲ್ಲಿ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇಟ್ಟಿರ್ತೀನಿ. ಸೊ ನೀವು ಈ ಚಾನಲ್ ನ ಪ್ಲೇ ಲಿಸ್ಟ್ ಹೋದ್ರೆ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಒಂದು ಪ್ಲೇ ಲಿಸ್ಟ್ ಇರುತ್ತೆ. ಸೊ ಈಗ ನೋಡೋಣ ಡಿಫರೆನ್ಷಿಯಾಬಿಲಿಟಿ ಮೇಲೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ. ಮೊದಲನೇ ಪ್ರಶ್ನೆ, ಇಫ್ y is equal to a sin x plus b cos x, then prove that d square y by dx square plus y equals to 0. ಫಸ್ಟ್ ಗೆ ಗಿವನ್ ಏನಿದೆ ಅದನ್ನ ಬರ್ಕೊಳ್ಳಿ. ಸೊ ಗಿವನ್ ಎಕ್ಸ್ಪ್ರೆಷನ್ ಏನಿದೆ, ಸೊ ಗಿವನ್ y equals to a sin x plus b cos x. ಇದನ್ನ ಫಸ್ಟ್ ಗೆ ಒಂದ್ ಬಾರಿ ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. Derivative of y with respect to x is denoted by dy by dx equals to a into derivative of sin x. ಇದು basic derivative ನಿಮಗೆ ಗೊತ್ತಿರಲೇಬೇಕು. So derivative of sin x is cos x plus b into constant ಹಂಗೆ ಇಡಿ cos x the derivative minus sin x. Again differentiate ಮಾಡಿ. Differentiate again with respect to x. So second derivative ಅನ್ನ ಹೀಗೆ represent ಮಾಡ್ತಾರೆ. Derivative of y with respect to x ಅಂದ್ರೆ dy by dx. ಈ dy by dx ಅನ್ನ ಇನ್ನೊಂದು ಬಾರಿ ಡಿಫರೆನ್ಶಿಯೇಟ್ ಮಾಡೋದಂದ್ರೆ that is d square y by dx square which is equals to a ಹಂಗೆ ಇಡಿ cos of the derivative minus sin x plus b into minus ಹಾಗೆ ಇಡಿ sin the derivative cos x. ಓಕೆ, ಇವಾಗ ನೋಡಿ ಇವೆರಡರಲ್ಲಿ ಮೈನಸ್ ಕಾಮನ್ ಇದೆ, ಮೈನಸ್ ಕಾಮನ್ ತಕ್ಕೊಳ್ಳೋಣ. ಇಟ್ ಈಸ್ a sin x ಪ್ಲಸ್ b cos x. ಈ ಕಡೆ d square y by dx square. ಗಮನಿಸಬೇಕಿಲ್ಲಿ d square y by dx square is equals to minus ಇದೇನಿದೆ ಇದು a sin x plus b cos x ಅಂದ್ರೆ ಅದು y. ಯಾಕೆಂದ್ರೆ ಬಟ್ ಅಥವಾ ಬಿಕಾಸ್ ಏನಿದೆ y ಅಂದ್ರೆ ಏನಿದೆ ಕೊಟ್ಟಿದ್ದಾರೆ ಅವರು, a sin x plus b cos x ಇದು ಕೊಟ್ಟದ್ದು. ಓಕೆ, ಸೊ ನಿಮಗೆ y ಅಂದ್ರೆ a sin x plus b cos x, so it is minus a sin x plus b cos x. so this is nothing but your y. so ಅದನ್ನ y replace ಮಾಡಿದೀನಿ. ಸೊ ಇದೇನಾಯ್ತು ಇವಾಗ, which implies y ಅನ್ನ ಈ ಕಡೆ ತಗೊಂಡ್ರೆ d square y by dx square
minus y ಈ ಕಡೆ ತಗೊಳ್ಳೋಣ. So plus y equals to 0. So this is your required result. ಇನ್ನೊಂದು ಕ್ವಶನ್ ನೋಡೋಣ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಟ್ರೀಟ್ ಮಾಡಬಹುದು. ಸಾಕಷ್ಟು ಬಾರಿ ಈ ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಓಕೆ, ಏನಿದೆ? if y equal to 3 cos log x plus b sin log x, show that x square y2 plus xy1 plus y equals to 0. ಸೊ ತುಂಬಾನೇ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು, ಅನೇಕ ಬಾರಿ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಗಿವನ್ ಏನಿದೆ ನೋಡಿ. ಸೊ ಯು ಆರ್ ಗಿವನ್, ಅದನ್ನ ಬರ್ಕೊಳ್ಳಿ. y equal to 3 cos log x, 3 cos of log x plus 4 sin of log x. ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಡೆರಿವಿಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ ನೋಡಿ, ರಿಸಲ್ಟ್ ನಿಮ್ಗೆ ಆನ್ಸರ್ y1 y2 ನಲ್ಲಿ ಕೇಳಿದ್ದಾರೆ. y1 ಅಂದ್ರೆ ಫಸ್ಟ್ ಡೆರಿವಿಟಿವ್, y2 ಅಂದ್ರೆ ಸೆಕೆಂಡ್ ಡೆರಿವಿಟಿವ್. ಅದಕ್ಕೆ ನಾನು ಡೆರಿವಿಟಿವ್ ಆಫ್ y ಅನ್ನ ಹೀಗೆ ಬರಿತೀನಿ. ಫಸ್ಟ್ ಡೆರಿವಿಟಿವ್ ಅನ್ನ y1 ಅಂತ ಈಕ್ವಲ್ಸ್ ಟು ಡೆರಿವಿಟಿವ್ ಆಫ್ ಕಾಸ್ ಏನಾಗುತ್ತೆ, ಮೈನಸ್ ಸೈನ್ ಆಗುತ್ತೆ. ಅದಕ್ಕೆ ನಾನು ಹೀಗೆ ಬರಿತೀನಿ. ಮೈನಸ್ ಮೊದಲು ಬರೆದು 3 sin of log x into, ನೋಡಿ ಇದು ಕಾಂಪೋಸಿಟ್ ಫಂಕ್ಷನ್ ಇದೆ. ಕಾಸ್ ಇಸ್ ದ ಫಂಕ್ಷನ್ ಆಫ್ ಲಾಗ್ ಎಕ್ಸ್. ಅದಕ್ಕೆ ನೀವು ಪುನಃ ಲಾಗ್ ಎಕ್ಸ್ ದ ಡೆರಿವಿಟಿವ್ ಬರಿಬೇಕಾಗುತ್ತೆ. ಸೊ ಡೆರಿವಿಟಿವ್ ಆಫ್ ಲಾಗ್ ಎಕ್ಸ್ ಈಸ್ 1/x. ನೆಕ್ಸ್ಟ್ ಪ್ಲಸ್ 4 ಇಂಟು ಕಾಸ್ ಸೈನ್ ಡೆರಿವಿಟಿವ್ ಕಾಸ್ ಆಗುತ್ತೆ. ಇಟ್ ಈಸ್ ಕಾಸ್ ಆಫ್ ಲಾಗ್ ಎಕ್ಸ್. ಪುನಃ ಈ ಹಿಂದೆ ಮಾಡಿದಂಗೆ ಇಲ್ಲಿ ಲಾಗ್ ಎಕ್ಸ್ ದ ಡೆರಿವಿಟಿವ್ ಬರಿಬೇಕಾಗುತ್ತೆ. ದಟ್ ಈಸ್ ಅಗೈನ್ 1/x. ಇಟ್ ಈಸ್ 1/x. ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎರಡರಲ್ಲಿ ಏನಿದೆ, 1/x ಕಾಮನ್ ಇದೆ. ಅದಕ್ಕೆ ನಾನು ಮಲ್ಟಿಪ್ಲೈ ಬೈ ಎಕ್ಸ್ ಮಾಡ್ತೀನಿ. ಎರಡು ಬದಿಗೆ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆ ಎಕ್ಸ್ ರೈಟ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಕ್ಸ್ ಬರುತ್ತೆ. ಸೊ ಮಲ್ಟಿಪ್ಲೈ ಬೈ ಎಕ್ಸ್ ಆನ್ ಬೋತ್ ಸೈಡ್. ಸೊ ಈ ಕಡೆ ಏನಾಗುತ್ತೆ ಅವಾಗ, this becomes xy1 is equals to minus 3 sin of log x plus 4 cos of log x. ಈಗ ಇನ್ನೊಂದು ಬಾರಿ ಡಿಫರೆನ್ಶಿಯೇಷನ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಎಕ್ಸ್ y1 ಇದೆ, ಯು ವಿ ಇಂಟು ವಿ ರೂಲ್ ಹಾಕಬೇಕು. ಸೊ ಫಸ್ಟ್ ಎಕ್ಸ್ ಹಾಗೆ ಇಡಿ, ಡೆರಿವಿಟಿವ್ ಆಫ್ y1. ಓಕೆ, ಡೆರಿವಿಟಿವ್ ಆಫ್ ಸೆಕೆಂಡ್ ಫಂಕ್ಷನ್, ಡೆರಿವಿಟಿವ್ ಆಫ್ y1 ಅಂದ್ರೆ y2 ಅಂತ ಬರಿಬೇಕು. ಪ್ಲಸ್ y1 ಹಾಗೆ ಇಡಿ, ಡೆರಿವಿಟಿವ್ ಆಫ್ x ಅಂದ್ರೆ 1. Okay, very simple. We are using u into v rule. First function ಅಂದ್ರೆ x ಹಾಗೆ ಇಟ್ಟು y1 ದ ಡೆರಿವಿಟಿವ್ y2 ಅಂತ ಬರೀರಿ, ಪ್ಲಸ್ y1 ಹಾಗೆ ಇಟ್ಟು x ದ ಡೆರಿವಿಟಿವ್ 1 ಆಗುತ್ತೆ ವಿತ್ ರೆಸ್ಪೆಕ್ಟ್ x, ಮೈನಸ್ 3 ಇಂಟು ಸೈನ್ ದ ಡೆರಿವಿಟಿವ್ ಕಾಸ್ ಆಗುತ್ತೆ. ಸೊ ಕಾಸ್ ಆಫ್ ಲಾಗ್ ಎಕ್ಸ್, ಪುನಃ ಸೈನ್ ಇಸ್ ದ ಫಂಕ್ಷನ್ ಆಫ್ ಲಾಗ್ ಎಕ್ಸ್ ಇದೆ. ಸೊ ಅದಕ್ಕೆ ಲಾಗ್ ಎಕ್ಸ್ ಡೆರಿವಿಟಿವ್ ಮುಂದೆ ಬರಲಿಕ್ಕೆ ಮರಿಬಾರ್ದು. ದಟ್ ಈಸ್ 1/x.
ಪ್ಲಸ್ ಅಥವಾ ಕಾಸ್ ಆಫ್ ದ ಡೆರಿವೇಟಿವ್ ಮೈನಸ್ ಸೈನ್ ಆಗುತ್ತೆ. ಸೊ ನಾನು ಇಲ್ಲಿ ಮೈನಸ್ ಬರಿತೀನಿ. ಸೊ ಮೈನಸ್ 4 ಇಂಟು ಕಾಸ್ ಆಫ್ ದ ಡೆರಿವೇಟಿವ್ ಮೈನಸ್ ಸೈನ್ ಆಗೋದ್ರಿಂದ ಇಲ್ಲಿ ಮೈನಸ್ ಬರ್ತೀನಿ. ಇಟ್ ಇಸ್ ಅ ಸೈನ್ ಲಾಗ್ ಎಕ್ಸ್ ಇಂಟು again 1 by x. Derivative of log x is 1 by x. Okay. ಇವಾಗ ಮತ್ತೆ ಇಲ್ಲಿ ಡಿನಾಮಿನೇಟರ್ ಎಕ್ಸ್ ಎಕ್ಸ್ ಕಾಮನ್ ಇದೆ. ಸೊ ಪುನಃ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡೋಣ. ಮಲ್ಟಿಪ್ಲೈ ಬೈ ಎಕ್ಸ್ ಆನ್ ಬೋತ್ ಸೈಡ್. ಸೊ ನಿಮಗೆ ಅರ್ಥ ಆಗಲಿ ಅಂತ ಇನ್ ಡೀಟೇಲ್ ಬರಿತಾ ಇದ್ದೀನಿ. ಸೊ ಎಕ್ಸ್ ಇಂಟು, ಸೊ ಇದೇನಾಗುತ್ತೆ, ಇಟ್ ಈಸ್ ಎಕ್ಸ್ y2 ಪ್ಲಸ್ y1 ಇಂಟು 1 ಅಂದ್ರೆ y1 ಈಕ್ವಲ್ಸ್ ಟು ಮೈನಸ್ 3 cos log x minus 4 sin of log x. Okay. So this implies x into x, x square y2 plus x y1 equals to minus common ತಕ್ಕೊಳ್ಳೋಣ 3 cos of log x plus 4 sin of log x. So this implies x square y2 plus x y1 equals to minus. So ಇವಾಗ ಇಲ್ಲಿ ಗಮನಿಸಬಹುದು ನೀವು, ಈ ಬ್ರಾಕೆಟ್ ಟರ್ಮ್ ಏನಿದೆ, this is your y. So I replace this bracket term by y. ಯಾಕಂದ್ರೆ from given this is your y. So this implies x square y2 plus x y1 minus y ಅನ್ನ ಲೆಫ್ಟ್ ಗೆ ತಗೊಂಡು ಬನ್ನಿ, ಪ್ಲಸ್ y ಆಗುತ್ತೆ, ಈಕ್ವಲ್ ಟು 0. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಇಲ್ಲಿ ಗಮನಿಸಬಹುದು, ಇದು ಒಂದು ಮಾತ್ರ ಇದೇನಾಗುತ್ತೆ, ದಿಸ್ ಇಸ್ ಯುವರ್ y, ಯಾಕಂದ್ರೆ ಅದು ಕೊಟ್ಟಿದ್ದು ಅದೇ ಇದೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. Okay, let me zoom it. Okay, if y equal to sin inverse x, then prove that 1 minus x square into d square y by dx square minus x dy by dx equal to 0. So ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. y equal to sin inverse of x. Differentiate with respect to x. dy by dx equal to derivative of sin inverse ಗೊತ್ತಿರಲೇಬೇಕು. It's a 1 by under root 1 minus x square. Okay. ಇದನ್ನ ಇನ್ನೊಂದು ಬಾರಿ ಡಿಫರೆನ್ಶಿಯೇಟ್ ಮಾಡಬೇಕು, ಅಥವಾ ನೀವು ಸ್ಕ್ವೇರ್ ಮಾಡಿ, ಬೇರೆ ಬೇರೆ ಮೆಥಡ್ಸ್ ಇದೆ. ಸೊ ವಾಟ್ ಐ ಡೂ ಇಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ, ಹಾಗೇನು ಮಾಡ್ಬೋದು. ರೂಟ್ ಇರೋದ್ರಿಂದ I prefer this. Squaring on both sides. So dy by dx whole square equals to, it's 1 by 1 minus x square. So this implies
1 minus x square ಈ ಕಡೆ ತಗೊಳ್ಳೋಣ. 1 minus x square into dy by dx whole square equals to 1. So again differentiate ಮಾಡಿ. Differentiate with respect to x. Product rule use ಮಾಡಿ. First function ಹಂಗೆ ಇಡಿ into, so ನಾನು ಡೀಟೇಲ್ಡ್ ಆಗಿ ಬರೀತೀನಿ, into d by dx of second function. Second ಏನಿದೆ dy by dx whole square plus dy by dx whole square ಹಾಗೆ ಇಟ್ಟು into d by dx of 1 minus x square. Okay, first function derivative of second, second function derivative of first. Right side ಅಲ್ಲಿ 1 ಇದೆ, ಅದರ derivative 0. So this implies 1 minus x square into, okay, dy by dx whole square the derivative ಬರಿಬೇಕು. ಯಾವ ರೀತಿ ನೀವು x square derivative ಏನಾಗುತ್ತೆ ನೋಡಿ, ನಿಮಗೆಲ್ಲ ಗೊತ್ತಿದೆ. d by dx of x square ಅಂದ್ರೆ ಇದು 2x ಆಗುತ್ತೆ. ಓಕೆ, ಸೊ ಪವರ್ ಇದು ಮೊದಲು ಬರುತ್ತೆ. ಹಾಗೇನೆ dy by dx whole square the derivative ಸಹಿತ ಏನು ಬರಿಬೇಕು ನೀವು, ಇಟ್ಸ್ ಸ್ಟಾರ್ಟ್ಸ್ ವಿತ್ 2 into dy by dx. ಇದು ಕಾಂಪೋಸಿಟ್ ಇದೆ. ಓಕೆ, ಸೊ dy by dx ಗೆ ಸ್ಕ್ವೇರ್ ಇರೋದ್ರಿಂದ ಯಾವುದಕ್ಕೆ ಸ್ಕ್ವೇರ್ ಇರುತ್ತೆ ಅದನ್ನು ಪುನಃ ಡಿಫರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಸೊ into d by dx of dy by dx. ಓಕೆ, ಸೊ ಬ್ರಾಕೆಟ್ ಒಳಗಡೆ ಏನಿದೆ ಅದರದ ಡೆರಿವೇಟಿವ್ ಬರಿಬೇಕಾಗುತ್ತೆ. ಸೊ dy by dx ದ ಡೆರಿವೇಟಿವ್ ಏನಾಗುತ್ತೆ, ಇಟ್ ಈಸ್ d square y by dx square ಪ್ಲಸ್ ಇಲ್ಲಿ dy by dx whole square ಹಾಗೆ ಇಡಿ into 1 the derivative 0 ಆಗುತ್ತೆ, x square the derivative, that's minus x square derivative minus 2x equal to 0. ಓಕೆ, ಸೊ ಇಲ್ಲಿ ಏನು ಕಾಮನ್ ಇದೆ ನೋಡಿ, 2 ಕಾಮನ್ ಇದೆ, dy by dx ಇದೆ ನೋಡಿ, ಇಲ್ಲಿ ಒಂದು 2 ಇದೆ. ಸೊ ನಾನು ಇನ್ನೊಂದು ಸ್ಟೆಪ್ ಬೇಕಂದ್ರೆ ಬರೀತೀನಿ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 2 into 1 minus x square into dy by dx into d square y by dx square minus 2x into dy by dx whole square equals to 0. ಸೊ ಎರಡರಲ್ಲಿ ಗಮನಿಸಿ ನೀವು, ಇಲ್ಲಿ ಏನು ಕಾಮನ್ ಇದೆ, 2 dy by dx, ಇಲ್ಲಿ 2 ಇದೆ, dy by dx ಇದೆ. So divide by 2 dy by dx. So which implies 2 cancel ಆಗುತ್ತೆ, ಒಂದು dy by dx cancel ಆಗುತ್ತೆ. So ಉಳಿಯೋದು 1 minus x square into d square y by dx square minus 2 ಕ್ಯಾನ್ಸಲ್ ಆಗುತ್ತೆ, x ಉಳಿಯುತ್ತೆ, ಆಮೇಲೆ ಒಂದು dy by dx ಉಳಿಯುತ್ತೆ ಈಕ್ವಲ್ ಟು 0. ಎಸ್, ಇನ್ನೂ ಒಂದು ಪದ್ಧತಿ ಇದೆ, ಅದನ್ನ ನಿಮಗೆ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ರೆ ಅದನ್ನ ಬೇಕಾದ್ರೆ ಫಾಲೋ ಮಾಡಿ. ಎಸ್, ನೆಕ್ಸ್ಟ್ ನೋಡೋಣ. ಓಕೆ, if y equal to e power a cos inverse x, then prove that 1 minus x square y2 minus xy1 equal to a squared y. So given, so it is y equals to e power a cos inverse x. Okay, differentiate with respect to x.
ಓಕೆ, ಡೆರಿವಿಟಿವ್ ಆಫ್ y ಇಲ್ಲಿ ಎಲ್ಲ y1 y2 ನಲ್ಲಿ ಕೊಟ್ಟಿದ್ದಾರೆ. ಸೊ ನಾವು y ದ ಡೆರಿವಿಟಿವ್ y1 ಅಂತ ಬರೆಯೋಣ. ಈಕ್ವಲ್ ಟು, ಸೊ ನಿಮ್ಗೆಲ್ಲ ಗೊತ್ತಿದೆ ಇ ಪವರ್ ಎಕ್ಸ್ ಡೆರಿವಿಟಿವ್ ಇ ಪವರ್ ಎಕ್ಸ್, ಹಾಗೇನೆ ಇಲ್ಲಿ ಇ ಪವರ್ ಎ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಇ ಪವರ್ ಎ ಕಾಸ್ ಇನ್ವರ್ಸ್ ಎಕ್ಸ್ ಇಂಟು ಪವರ್ ಅಲ್ಲಿ ಏನಿದೆ ಅದನ್ನು ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಮರಿಬಾರ್ದು. ಸೊ ಪವರ್ ಅಲ್ಲಿ ಏನಿದೆ ಎ ಕಾಸ್ ಇನ್ವರ್ಸ್, ಸೊ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎ ಕಾಸ್ ಇನ್ವರ್ಸ್ ಎಕ್ಸ್. So this implies y1 equal to, so ಇಲ್ಲಿ ಗಮನಿಸಿ ಇದು this is nothing but e power a cos inverse ಅಂದ್ರೆ ಏನಿದೆ y ಇದೆ. ಸೊ ನಾನು ಇಮಿಡಿಯೇಟ್ ಆಗಿ ಅದನ್ನು y ಅಂತ ಬರೀತೀನಿ. ಸೊ e power a cos inverse x ಅನ್ನ y ಅಂತ ಬರೀತೀನಿ. ಆಮೇಲೆ ಇದರ ಡೆರಿವಿಟಿವ್ ಆಫ್ a cos inverse x, ಕಾಸ್ ಇನ್ವರ್ಸ್ ಡೆರಿವಿಟಿವ್ ಮೈನಸ್ 1 ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಅದಕ್ಕೆ ನಾನು ಹೀಗೆ ಬರೀತೀನಿ, ಎ ಇಂಟು ಮೈನಸ್ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಎವರೇಜ್ ಸ್ಟೂಡೆಂಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಾನು ಎಲ್ಲ ಡೀಟೇಲ್ ಆಗಿ ಬರಿತಿದ್ದೀನಿ. ಸೊ ಯಾರಿಗೆ ಸ್ವಲ್ಪ ಫಾಸ್ಟ್ ಇದ್ದೀರಾ ಅವರು ನಿಮ್ಮ ಮೆಥಡ್ ಅನ್ನ ನೀವು ಯೂಸ್ ಮಾಡಬಹುದು. ಓಕೆ, so it is y1 equal to minus ಮೊದಲು ಬರಿತೀನಿ minus a into y ಅಂದ್ರೆ minus ay by square root of 1 minus x square. ಓಕೆ, ಮತ್ತೆ ರೂಟ್ ಬಂದಿದೆ. ರೂಟ್ ಬಂದಾಗೆಲ್ಲ ನಾನು ಸ್ಕ್ವೇರ್ ಮಾಡೋದನ್ನು ಪ್ರಿಫರ್ ಮಾಡ್ತೀನಿ. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರ್ ಮಾಡಿದ್ರೆ y1 becomes y1 square equals to minus ಸ್ಕ್ವೇರ್ ಪಾಸಿಟಿವ್ ಆಗುತ್ತೆ. ಸೊ a ಸ್ಕ್ವೇರ್ y ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಅನ್ನು ಸ್ಕ್ವೇರ್ ಮಾಡಿದ್ರೆ ರೂಟ್ ಲೆಸ್ ಆಗುತ್ತೆ. ಸೊ ಇಟ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಗ ಟ್ರಾನ್ಸ್ಫರ್ ಮಾಡಿ. 1 minus x square into y1 square equal to a squared y square. ಈಗ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅಗೇನ್ ಲೆಫ್ಟ್ ಅಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಈ ಹಿಂದೆ ಮಾಡಿದಂಗೆ 1 minus x square ಹಾಗೆ ಇಡಿ into d by dx of y1 squared plus, ಈಗ y1 square ಹಾಗೆ ಇಡಿ into d by dx of 1 minus x squared equals to, ಈ ಕಡೆ a square ಅನ್ನೋದು ಕಾನ್ಸ್ಟೆಂಟ್ ಇದೆ. ಸೊ a square ಹಾಗೆ ಇಡಿ. ನಿಮಗೆ ಅರ್ಥ ಆಗಲಿ ಅಂತ ನಾನು ಈಗ ಡೀಟೇಲ್ ಆಗಿ ಬರೀತೀನಿ, ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್. ಓಕೆ, ವಿಚ್ ಇಂಪ್ಲೈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು, ಓಕೆ ಕೇರ್ಫುಲ್ ಆಗಿ y1 ಸ್ಕ್ವೇರ್ ದ ಡೆರಿವಿಟಿವ್, y1 ಸ್ಕ್ವೇರ್ ಡೆರಿವಿಟಿವ್ ನಾನು ಹಿಂದೆ ಹೇಳಿದೆ ಡೆರಿವಿಟಿವ್ ಆಫ್ ಎಕ್ಸ್ ಸ್ಕ್ವೇರ್ಡ್ ಈ ತರ ಇದ್ರೆ ಇದರ ಡೆರಿವಿಟಿವ್ 2x. ಓಕೆ, ಪವರ್ ಏನಿದೆ 2 ಇದೆ, ಯಾವುದಕ್ಕೆ x ಗೆ. ಸೊ x ದ ಡೆರಿವಿಟಿವ್ ಪುನಃ 1 ಆಗುತ್ತೆ, ಅದಕ್ಕೆ ಜನರಲ್ ಆಗಿ ನಾವು ಬರೆಯಲ್ಲ. ಸೊ ಸ್ಕ್ವೇರ್ ಯಾವುದಕ್ಕೆ ಇರುತ್ತೆ ಅದನ್ನು ಪುನಃ ಡಿಫರೆನ್ಸಿಯೇಷನ್ ಆಲ್ವೇಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ y1 ಸ್ಕ್ವೇರ್ ದ ಡೆರಿವಿಟಿವ್ ಏನಾಗುತ್ತೆ 2y1 ಸ್ಕ್ವೇರ್ ಅನ್ನೋದು ಯಾವುದಕ್ಕಿದೆ y1. ಸೊ y1 ದ ಡೆರಿವಿಟಿವ್ ಬರಿಬೇಕಾಗುತ್ತೆ. ಸೊ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೀಗೆ ಬರಿತೀನಿ ಮತ್ತೆ ಡಿ ಬೈ ಡಿ ಎಕ್ಸ್ ಆಫ್ y1 ಪ್ಲಸ್ y1 ಸ್ಕ್ವೇರ್ ಹಾಗೆ ಇಟ್ಟು ಡೆರಿವಿಟಿವ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, 1 ಅದು 0 ಆಗುತ್ತೆ, ಎಕ್ಸ್ ಸ್ಕ್ವೇರ್ ಡೆರಿವಿಟಿವ್ ಮೈನಸ್ 2x ಈಕ್ವಲ್ಸ್ ಟು, ಇಲ್ಲಿ a ಸ್ಕ್ವೇರ್ ಹಾಗೆ ಇಡಿ, y ಸ್ಕ್ವೇರ್ ದ ಡೆರಿವಿಟಿವ್
ಯಾವ ರೀತಿ ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ 2x ಆಗುತ್ತೆ, ವೈ ಸ್ಕ್ವೇರ್ ಡೆರಿವೇಟಿವ್ 2y ಆಗುತ್ತೆ. ಆದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ಮತ್ತೆ ನೀವು ಬರಿಬೇಕಾಗುತ್ತೆ ಇಟ್ಸ್ ಅ ಡಿ ಬೈ ಡಿ ಎಕ್ಸ್ ಆಫ್ ವೈ, ದಟ್ ಈಸ್ dy by dx. y ಇದು ಪುನಃ ಡೆರಿವೇಟಿವ್ ಬರಿಬೇಕಾಗುತ್ತೆ. ಓಕೆ, ಇಟ್ಸ್ ಅ 2 into 1 minus x square y1 ಈಗ ಡೆರಿವೇಟಿವ್ ಆಫ್ y1 d by dx of y1 ಅಂದ್ರೆ y2, d by dx of y1 ಅಂದ್ರೆ y2 minus 2x y1 square equals to ಇದು 2a squared y ಪುನಃ ಈ dy by dx, dy by dx ಅಂದ್ರೆ ನಾನು y1 ಅಂತ ಬರೀತೀನಿ, dy by dx ಅಂದ್ರೆ y1. ಎಸ್, ಇವಾಗ ನೋಡಿ ಎಲ್ಲದರಲ್ಲಿ ಕಾಮನ್ ಏನಿದೆ 2 ಇದೆ ಮತ್ತೆ y1 ಇದೆ. ಸೊ ಡಿವೈಡ್ ಬೈ 2y, 2y1 ಇಂದ ಡಿವೈಡ್ ಮಾಡಿ. ಸೊ 1 minus x square y2 ಉಳಿಯುತ್ತೆ. ಓಕೆ, 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಒಂದು y1 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿಯೂ 2 ಕ್ಯಾನ್ಸಲ್ ಆಗುತ್ತೆ, ಒಂದು y1 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, y1 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುತ್ತೆ ಇಲ್ಲಿ ಮೈನಸ್ x y1 equal to a squared y. So this is your required result. Next question. Okay. If y equal to e power 2x plus 2e power 3x, then prove that d squared y by dx square minus 5 dy by dx plus 6y equal to 0. Yes. ಇವೆಲ್ಲವನ್ನ ನೀವು ಒಂದು ಬಾರಿ ಅಥವಾ ಎರಡು ಬಾರಿ ಪ್ರಾಕ್ಟೀಸ್ ಮಾಡಿ. ಸೊ ಡೆಫಿನೆಟ್ಲಿ ಏನು ಕಷ್ಟ ಆಗಲ್ಲ. Okay. Differentiate with respect to x. So dy by dx equals to 3 into derivative of e power 2x. It's a e power 2x into ನೋಡಿ e power ಏನಿದೆ 2x ಇದೆ. ಸೊ 2x ದ ಡೆರಿವೇಟಿವ್ 2 ಅಂತ ಪ್ಲಸ್ ಟೂ ಇಂಟು ಇ ಪವರ್ 3x ಡೆರಿವೇಟಿವ್, ಇ ಪವರ್ 3x ಡೆರಿವೇಟಿವ್ ಇ ಪವರ್ 3x ಇಂಟು ಈ 3x ದ ಡೆರಿವೇಟಿವ್ 3 ಅಂತ. ಓಕೆ, ಸೊ ಬೇಕಂದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ ಇದನ್ನ. 3 into 2 6 e power 2x, so 2 into 3 again 6 e power 3x. So this is your first derivative dy by dx. Okay, differentiate again, differentiate again with respect to x. Okay, so dy by dx ಅನ್ನ ಇನ್ನೊಂದು ಬಾರಿ ಡಿಫರೆನ್ಶಿಯೇಟ್ ಮಾಡಿದ್ರೆ you will get a d squared y by dx square equal to 6 into ಈ ಹಿಂದೆ ಮಾಡಿದಂಗೆ e power 2x ಡೆರಿವೇಟಿವ್ e power 2x into ಪುನಃ ಒಂದು 2 ಬರುತ್ತೆ into derivative of 2x is 2 plus
6 into e power 3x derivative e power 3x into ಪುನಃ 3x derivative 3 ಆಗುತ್ತೆ. So simplify it. d squared y by dx squared 6 into 2 is 12 e power 2x plus 6 3 is 18 e power 3x. ಓಕೆ, ಸೊ ಈಗ ಯಾವುದನ್ನ ಪ್ರೂವ್ ಮಾಡ್ಬೇಕಂತ ಹೇಳಿದರೆ ಇದನ್ನ ಗಮನಿಸಿ. ನಾವಿಲ್ಲಿ ಗಮನಿಸಬಹುದು, ಈ ಹಿಂದೆ ಎಲ್ಲ ಕಾಮನ್ ತಗೊಂಡು ಏನೇನೋ ಮಾಡಿದ್ವಿ. ಸೊ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಕಾಮನ್ ತಗೊಂಡ್ರೆ ಯು ವಿಲ್ ನಾಟ್ ಲೆಫ್ಟ್ ವಿತ್ ವೈ. ಓಕೆ, ಸೊ ಇಲ್ಲಿ ನಾವೇನ್ ಮಾಡಬೇಕಾಗಿದೆ, ಇದನ್ನು ಪ್ರೂವ್ ಮಾಡಬೇಕಾಗಿದೆ. ಓಕೆ, ಡಿ ಸ್ಕ್ವೇರ್ ವೈ ಬೈ ಇದನ್ನು ಪ್ರೂವ್ ಮಾಡಬೇಕಾಗಿದೆ ಈಕ್ವಲ್ ಟು 0 ಪ್ರೂವ್ ಮಾಡಬೇಕಾಗಿದೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 5 ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 6y ಈಕ್ವಲ್ ಟು 0 ಪ್ರೂವ್ ಮಾಡಬೇಕಾಗಿದೆ. ಅದಕ್ಕೆ ನೀವು ಈ ಲೆಫ್ಟ್ ಅನ್ನ ತಗೊಂಡು, ಓಕೆ, ನಿಮ್ಮ ಹತ್ರ y ಇದೆ, ಡಿ ವೈ ಬೈ ಡಿ ಎಕ್ಸ್ ಇದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಈ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 0 ಬರಬೇಕು. ಅದಕ್ಕೆ ಕನ್ಸಿಡರ್ ದಿಸ್ ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ LHS ಅನ್ನ ತಗೊಳ್ಳಿ. ಓಕೆ, ಸೊ ಕನ್ಸಿಡರ್ ದಿಸ್ LHS. So consider LHS. So consider LHS equal to d square y by dx square minus 5 dy by dx plus 6y equal to 0 ಅಂತ ಬರ್ಕೊಳ್ಬಿಡಿ. ನಾವು ಅದನ್ನ ಪ್ರೂವ್ ಮಾಡಬೇಕಾಗಿದೆ. So consider LHS equal to d square y by dx square minus 5 dy by dx plus 6y. So ಈಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ರೂವ್ ಮಾಡಿದೀವಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ಸೊ ದ ವ್ಯಾಲ್ಯೂ ಆಫ್ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ 12 e ಪವರ್ 2x ಪ್ಲಸ್ 18 e ಪವರ್ 3x minus 5 into dy by dx value, dy by dx value 6 e power 2x plus 6 e power 3x. 6 e power 2x, 6 e power 3x. Okay. Plus 6 into. So y ಅನ್ನೋದು ಏನಿದೆ, it is 3 e power 2x plus 2 e power 3x. ಓಕೆ, ವ್ಯಾಲ್ಯೂ ಕೊಟ್ಟಿದ್ದಾರೆ, y ಕೊಟ್ಟಿದ್ದಾರೆ ಅವರು. y ಅಂದ್ರೆ ಏನಿದೆ ನೋಡಿ ಇಲ್ಲಿ, y ಅಂದ್ರೆ 3 e ಪವರ್ 2x 2 e ಪವರ್ 3x. ಸೊ ಅದನ್ನೇ ಇಲ್ಲಿ ರಿಪ್ಲೇಸ್ ಮಾಡಿದೆ ಇನ್ ಪ್ಲೇಸ್ ಆಫ್ y. ಈಗ ಜಸ್ಟ್ ಸಿಂಪ್ಲಿಫೈ ಮಾಡಿ ಟರ್ಮ್ ಬೈ ಟರ್ಮ್. 12 e power 2x plus 18 e power 3x, 5 into 6, 30 e power 2x, again plus into minus minus, 5 6 the 30 e power 3x plus 6 3 is the 18 e power 2x plus 6 2 is the 12 e power 3x. Okay. ಈಗ ಇವೆಲ್ಲ ಕ್ಯಾನ್ಸಲ್ ಆಗುತ್ತೆ. ಹೇಗೆ ಅನ್ನೋದು ನೋಡೋದಾದ್ರೆ, ಸಪೋಸ್ ನಾನು e ಪವರ್ 2x ಇರೋ ಟರ್ಮ್ ಅನ್ನ ಕಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ 12 minus 30 plus 18 e ಪವರ್ 2x ಇರೋದನ್ನ ಕಾಮನ್ ತಗೊಳ್ಳಿ. ಹಾಗೆ e ಪವರ್ 3x ಇರೋದನ್ನ ನಾನು ಒಟ್ಟಿಗೆ ಮಾಡಿದ್ರೆ ಕೋಎಫಿಷಿಯಂಟ್ಸ್ ಏನು ಬರುತ್ತೆ ಇಲ್ಲಿ, ಫಸ್ಟ್ ಒನ್ 18 ಮೈನಸ್ 30 ಪ್ಲಸ್ ಲಾಸ್ಟ್ ಅಲ್ಲಿ 12 ಇದೆ, 12.
ಸೊ ವಿಚ್ ಇಸ್ ಈಕ್ವಲ್ಸ್ ಟು e power 2x ಇಂಟು ಇದು ಆಡ್ ಮಾಡಿದ್ರೆ 0 ಆಗುತ್ತೆ. e power 3x ಇಂಟು ಅಗೇನ್ ಈ ಬ್ರಾಕೆಟ್ ಟರ್ಮ್ ಸಿಂಪ್ಲಿಫೈ ಮಾಡಿದ್ರೆ 0 ಬರುತ್ತೆ. ಸೊ ಯು ವಿಲ್ ಗೆಟ್ 0. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಈ ರೀತಿ ನೀವು 0 ಅನ್ನ ಪ್ರೂವ್ ಮಾಡಬೇಕು. ಎಸ್ ನೋಡಿ ನೆಕ್ಸ್ಟ್ ಒನ್. ಓಕೆ, ಅದೇ ತರದಿದೆ ಆದ್ರೆ ಇನ್ ಟರ್ಮ್ಸ್ ಆಫ್ ಎಂ ಅಂಡ್ ಎನ್ ಇದೆ. ಓಕೆ, ಸೊ ಇದು ಅಗೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ಒಂದೆರಡು ಸಲ ಕೇಳಿದ್ದಾರೆ 5 ಮಾರ್ಕ್ಸ್ಗೆ. ಸೊ ಇಗ್ನೋರ್ ಮಾಡೋದು ಬೇಡ. ಆಸ್ ಯೂಶುವಲ್ ನೀವೇನ್ ಮಾಡಿ, ಫಸ್ಟ್ ಡೆರಿವೇಟಿವ್ ಸೆಕೆಂಡ್ ಡೆರಿವೇಟಿವ್ ಅನ್ನ ಫೈಂಡ್ ಔಟ್ ಮಾಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, so given y equal to a e power mx plus b e power nx. okay, illondu x illa, so mistake agide. yes, a e power mx plus b e power nx, show that this. Differentiate with respect to x. So dy by dx equals to a into e power mx, puna mx derivative m ಆಗುತ್ತೆ, b e power nx into derivative of nx is again n. so ಬೇಕಂದ್ರೆ ನೀವು ಇದನ್ನ a m e power mx b n e power nx ಅಂತ ಬರೀಬಹುದು. this is dy by dx. ಇದನ್ನ ಪುನಃ ಡಿಫರೆನ್ಶಿಯೇಟ್ ಮಾಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್. ಓಕೆ, ಸೊ ಸೆಕೆಂಡ್ ಡೆರಿವೇಟಿವ್ ಏನಾಗುತ್ತೆ, ಡಿ ಸ್ಕ್ವೇರ್ಡ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಎಂ, ಹಾಗೆ ಡಿ ಕಾನ್ಸ್ಟೆಂಟ್ ಇ ಪವರ್ ಎಂ ಎಕ್ಸ್, ಪುನಃ ಎಂ ಎಕ್ಸ್ ಡೆರಿವೇಟಿವ್ ಎಂ ಬರುತ್ತೆ, ಪ್ಲಸ್ ಬಿ ಎನ್ ಕಾನ್ಸ್ಟೆಂಟ್ ಹಾಗೆ ಇಡಿ, ಇ ಪವರ್ ಎನ್ ಎಕ್ಸ್ ಡೆರಿವೇಟಿವ್ ಇ ಪವರ್ ಎನ್ ಎಕ್ಸ್ ಇಂಟು ಪುನಃ ಎನ್ ಎಕ್ಸ್ ಡೆರಿವೇಟಿವ್ ಎನ್ ಆಗುತ್ತೆ. ಓಕೆ, ಸೊ ಇದು ಎ ಇಂಟು ಎಂ ಅಂದ್ರೆ ಎಂ ಸ್ಕ್ವೇರ್ಡ್ ಇ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಎನ್ ಇಂಟು ಎನ್ ಸ್ಕ್ವೇರ್ ಎನ್ ಎಕ್ಸ್. So this is your d square y by dx square. Okay, ಈಗ ಏನನ್ನ ಪ್ರೂವ್ ಮಾಡ್ಬೇಕಂತ ಹೇಳಿದರೆ ಇದು. ಓಕೆ, ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಂ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಂ ಎನ್ ವೈ ಇಕ್ವಲ್ ಟು 0 ಅಂತ ಪ್ರೂವ್ ಮಾಡಿದ್ದಾರೆ. ಸೊ ಹಿಂದೆ ಮಾಡಿದಂಗೆ ನಾವು ಈ ಲೆಫ್ಟ್ ಹ್ಯಾಂಡ್ ಮಾತ್ರ ತಗೊಂಡು ರೈಟ್ ಹ್ಯಾಂಡ್ ಸೈಡ್ 0 ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಸಿಂಪ್ಲಿಫಿಕೇಶನ್ ಆಫ್ ದಿಸ್ ಈಸ್ 0 ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನೀವು ಬರೀರಿ ಎಲ್ ಎಚ್ ಎಸ್ ಕನ್ಸಿಡರ್ ಓಕೆ, ಯಾವುದನ್ನ ಪ್ರೂವ್ ಮಾಡಬೇಕಂದ್ರೆ ಅಂದ್ರೆ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿ. So LHS equal to okay, d squared y by dx square minus m plus n into dy by dx plus mn into y. ಈಗ ಎಲ್ಲ ವ್ಯಾಲ್ಯೂಸ್ ಅನ್ನ ಅಂದ್ರೆ ಎಕ್ಸ್ಪ್ರೆಷನ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಡಿ ಸ್ಕ್ವೇರ್ಡ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಿದೆ ಅದನ್ನ ರೀಪ್ಲೇಸ್ ಮಾಡೋಣ. ಸೊ ಇಟ್ ಈಸ್ ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್. So it is a m squared e power mx
plus bn square e power nx. Okay. Minus m plus n ಹಾಗೆ ಇಡಿ, dy by dx x ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. dy by dx ಅಂದ್ರೆ ಪ್ರೂವ್ ಮಾಡಿದರೆ ಇಲ್ಲಿ ಇಟ್ ಈಸ್ this am e power mx bn e power. Okay, so it is a m e power mx bn e power nx. ಅದೇ ರೀತಿ ಈ ಪ್ಲಸ್ mn ಹಾಗೆ ಇಡಿ, y ಅಂದ್ರೆ ಏನಿತ್ತು ಅದನ್ನ ರಿಪ್ಲೇಸ್ ಮಾಡಬೇಕು. y ಅಂದ್ರೆ a e power mx ಪ್ಲಸ್ b e power nx. ಓಕೆ, ಈಗ ಸ್ವಲ್ಪ ಸಿಂಪ್ಲಿಫಿಕೇಶನ್ ಇದೆ. a m ಸ್ಕ್ವೇರ್ e power mx bn ಸ್ಕ್ವೇರ್ e power nx. ಇಲ್ಲಿ ಟರ್ಮ್ ಬೈ ಟರ್ಮ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಅಂದ್ರೆ m ಪ್ಲಸ್ n ಮತ್ತು ಈ ಟರ್ಮ್ ನ ಮಲ್ಟಿಪ್ಲೈ ಮಾಡಬೇಕು. ಗಮನಿಸಿ, ಇಲ್ಲಿ ಔಟ್ಸೈಡ್ ಮೈನಸ್ ಇರೋದ್ರಿಂದ, ನೋಡಿ ಔಟ್ಸೈಡ್ ಮೈನಸ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ 4 ಟರ್ಮ್ಸ್ ನೆಗೆಟಿವ್ ಬರುತ್ತೆ, ಅದು ಗಮನದಲ್ಲಿರ್ಬೇಕು ನಿಮಗೆ. ಸೊ ಅದಕ್ಕೆ ಮೈನಸ್ ಎಂ ಇಂದ ಈ ಎರಡು ಟರ್ಮ್ ಮಲ್ಟಿಪ್ಲೈ ಮಾಡಿ. ಓಕೆ, ಎಂ ಇಂಟು ಎ ಎಂ ಏನಾಗುತ್ತೆ, ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್. ಓಕೆ, ಎಂ ಇಂದ ಎರಡು ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಈಗ ಫಸ್ಟ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ಎಂ ಇಂದ ಸೆಕೆಂಡ್ ಮಲ್ಟಿಪ್ಲೈ ಮಾಡಿ. ಔಟ್ಸೈಡ್ ಮೈನಸ್ ಇರೋದ್ರಿಂದ ಮೈನಸ್ ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್. ನೆಕ್ಸ್ಟ್ ಎನ್ ಇಂದ ಮಲ್ಟಿಪ್ಲೈ ಮಾಡಿ. ಈಗ ಎಂ ಇಂದ ಮಲ್ಟಿಪ್ಲೈ ಆಯಿತು, ಈಗ ಎನ್ ಇಂದ. ಸೊ ಮತ್ತೆ ಔಟ್ಸೈಡ್ ಮೈನಸ್ ಇರೋದ್ರಿಂದ ಮೈನಸ್ ಎ ಎನ್ ಇಂಟು ಎಂ ಎಂ ಎನ್ ಇ ಪವರ್ ಎಂ ಎಕ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಮಲ್ಟಿಪ್ಲೈ ಮಾಡಿ. ಇದರಿಂದ ಇದಕ್ಕೆ ಎನ್ ಇಂದ ಈ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿ. ಓಕೆ, ಇವಾಗ ಏನಾಗುತ್ತೆ, ಔಟ್ಸೈಡ್ ಮೈನಸ್ ಇರೋದ್ರಿಂದ ಮೈನಸ್ ಬಿ ಬಿ ಎನ್ ಇಂಟು ಎನ್ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್. ಓಕೆ, ನೆಕ್ಸ್ಟ್ ಪ್ಲಸ್ ಈಗ ಲಾಸ್ಟ್ ಟರ್ಮ್ ಎಂ ಎನ್ ಇಂದ ಮಲ್ಟಿಪ್ಲೈ ಮಾಡಿ. ಸೊ ಎ ಎಂ ಎನ್ ಇ ಪವರ್ ಎಂ ಎಕ್ಸ್ ಪ್ಲಸ್ ಎಂ ಎನ್ ಇಂದ ಬಿ ಗೆ ಮಲ್ಟಿಪ್ಲೈ ಮಾಡಿದ್ರೆ ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್. ಓಕೆ, ಗಮನಿಸಿ, ಇಲ್ಲಿ 4 ಪಾಸಿಟಿವ್ ಟರ್ಮ್ 4 ನೆಗೆಟಿವ್ ಟರ್ಮ್ ಬರಲೇಬೇಕು. ಓಕೆ, ಸೊ ವ್ಯಾಲ್ಯೂಮೀಟರ್ ಅದನ್ನೇ ಚೆಕ್ ಮಾಡ್ತಾರೆ ನಿಮ್ಗೆ ಎಲ್ಲಿ ಪಾಸಿಟಿವ್ ಟರ್ಮ್ 4 ನೆಗೆಟಿವ್ ಟರ್ಮ್ 4 ಇದೆಯಾ ಅಂತ. ಓಕೆ, ಸೊ ಇಲ್ಲಿ ಗಮನಿಸಬಹುದು ನೀವು ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ ಅಥವಾ ಕಾಮನ್ ತಗೊಂಡು ನೋಡ್ಬೋದು. ಸೊ ಇಲ್ಲಿ ಗಮನಿಸಬಹುದು ನೀವು ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್, ಎ ಎಂ ಸ್ಕ್ವೇರ್ ಇ ಪವರ್ ಎಂ ಎಕ್ಸ್ ಇಲ್ಲಿದೆ, ಕ್ಯಾನ್ಸಲ್. ನೆಕ್ಸ್ಟ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್, ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ಮೈನಸ್. ಓಕೆ, ನೆಕ್ಸ್ಟ್ ಮೈನಸ್ ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್, ಇಲ್ಲಿ ಪ್ಲಸ್ ಬಿ ಎಂ ಎನ್ ಇ ಪವರ್ ಎನ್ ಎಕ್ಸ್ ಕ್ಯಾನ್ಸಲ್ಸ್. And this amn e power nx mx amn e power mx cancels. So all the term get cancels. You will get 0. Next. Okay. So simple one. Y equal to 500 e power 7x plus 600 e power minus 7x
show that d squared y by dx square equal to 49y. ವೆರಿ ಸಿಂಪಲ್. 500 ಇರಲಿ ಅಥವಾ 10,000 ಇರಲಿ ಏನು ಸಮಸ್ಯೆ ಇಲ್ಲ. ಪವರ್ ಗಮನಿಸಿ, ಈ ಪವರ್ ಇಲ್ಲಿ 7x ಇದೆ, ಇಲ್ಲಿ -7 ಇದೆ. ಓಕೆ, ಸೊ ಇವೆರಡು ಅಪೋಸಿಟ್ ಇನ್ ಸೈನ್ ಇದ್ದಾಗ ಈ ತರನೇ ಈಕ್ವೇಶನ್ ಬರೋದು. ಸೊ ಇಟ್ ಈಸ್ 500 e power 7x plus 600 e power -7x. ಇದು given. Okay. Differentiate with respect to x. dy by dx is equal to 500 ಅನ್ನು ಹಂಗೆ ಇಡಿ ಕಾನ್ಸ್ಟೆಂಟ್. ಓಕೆ, e ಪವರ್ 7x ಡೆರಿವೇಟಿವ್ e ಪವರ್ 7x ಇಂಟು 7x ಡೆರಿವೇಟಿವ್ 7 ಬರುತ್ತೆ, ಪ್ಲಸ್ 600 ಹಾಗೆ ಇಡಿ e ಪವರ್ -7x ಡೆರಿವೇಟಿವ್ e ಪವರ್ -7x ಇಂಟು ಪುನಃ -7x ಡೆರಿವೇಟಿವ್ -7. ಓಕೆ, ಸೊ ಬೇಕಂದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಇರಲಿ, ತೊಂದರೆ ಇಲ್ಲ. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ನಾನು. ಏನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯುವರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಎಕ್ಸ್ ಇಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಈ 500 ಹಾಗೆ ಇಡಿ e ಪವರ್ 7x ಡೆರಿವೇಟಿವ್ e ಪವರ್ 7x. ಆಲ್ರೆಡಿ 7 ಒಂದು ಹಂಗೆ ಇದೆ, ಇನ್ನೊಂದು 7 ಬರುತ್ತೆ, ಅದಕ್ಕೆ ಇದು 7 ಸ್ಕ್ವೇರ್ ಆಗುತ್ತೆ. ಓಕೆ, e ಪವರ್ 7x ಡೆರಿವೇಟಿವ್ e ಪವರ್ 7x ಇಂಟು 7 ಬರುತ್ತೆ. ಸೊ ಆಲ್ರೆಡಿ ಇಲ್ಲೊಂದು 7 ಇರೋದ್ರಿಂದ ಇದು 7 ಸ್ಕ್ವೇರ್. ಅದೇ ರೀತಿ 600 ಇಂಟು e ಪವರ್ -7x ಡೆರಿವೇಟಿವ್ -7x ಇಂಟು -7 ಆಲ್ರೆಡಿ ಬಂದಿತ್ತು, ಇನ್ನೊಂದು -7 ಬರುತ್ತೆ. ಸೊ ಇಟ್ಸ್ -7 ಸ್ಕ್ವೇರ್. ಓಕೆ, ಸೊ ಗಮನಿಸಬಹುದು ಇಲ್ಲಿ 7 ಸ್ಕ್ವೇರ್ ಅಂದ್ರೆ 49, ಇದು 7 ಸ್ಕ್ವೇರ್ ಅಂದ್ರೆ -7 ಸ್ಕ್ವೇರ್ ಅಂದ್ರೆ ಅದು 49. ಸೊ 49 ಇಸ್ ದ ಕಾಮನ್ ಥಿಂಗ್. 500 e ಪವರ್ 7x ಪ್ಲಸ್ 600 e ಪವರ್ -7x. ಓಕೆ, ಸೊ -7 ಸ್ಕ್ವೇರ್ ಅಂದ್ರೆ 49, ಇದು 49 ಕಾಮನ್ ಇದೆ. ಸೊ 49 ಇಂಟು ಇದು ನಮ್ಮ y ಇದು. ಓಕೆ, ಸೊ ಇದುವೇ y ಆಗಿತ್ತು. y ಅಂದ್ರೆ ಏನು ಕೊಟ್ಟಿದ್ರು ಅವರು? y ಅಂದ್ರೆ 500 e ಪವರ್ 7x ಪ್ಲಸ್ 600 e ಪವರ್ -7x. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಇದನ್ನೇ ಪ್ರೂವ್ ಮಾಡಲಿಕ್ಕೆ ಕೇಳಿರೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳುವುದು. ಇದನ್ನು ಕೇಳಿದ್ದಾರೆ ಸಾಕಷ್ಟು ಬಾರಿ. Yes, if y equal to tan inverse of x whole square, then prove that x square plus 1 or 1 plus x square whole square into y2 plus 2x into x square plus 1 y1 equal to 2. Okay, so ಇಲ್ಲಿ ಸಹಿತ ಸೆಕೆಂಡ್ ಡೆರಿವೇಟಿವ್ ಫಸ್ಟ್ ಡೆರಿವೇಟಿವ್ ಇದೆ. ಓಕೆ, ಸೊ ಮೊದಲಿಗೆ ಗಿವನ್. ಸೊ ಯು ಆರ್ ಗಿವನ್ y equal to tan inverse of x square. Okay, differentiate ಮಾಡಿ. Differentiate with respect to x. So y1 ಅಂತ ಬರೀರಿ, ಇಲ್ಲಾಂದ್ರೆ dy by dx ಅಂತ ಬರೀರಿ. ಓಕೆ, ಸೊ ಇಲ್ಲಿ y1 y2 ನಲ್ಲಿ ಕೊಟ್ಟಿರೋದ್ರಿಂದ ನಾನು ಇದನ್ನ ಡೆರಿವೇಟಿವ್ ಆಫ್ y ಅನ್ನ y1 ಅಂತ ಬರೀತೀನಿ. ಸೊ ಡೆರಿವೇಟಿವ್ ಆಫ್ y ಇಸ್ y1 ಈಕ್ವಲ್ ಟು tan ಇನ್ವರ್ಸ್ x ಹೋಲ್ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ ಇದ್ದಾಗ ಏನ್ ಬರುತ್ತೆ? 2 ಮೊದಲು ಬರುತ್ತೆ ಇಂಟು tan ಇನ್ವರ್ಸ್ x.
ಸ್ಕ್ವೇರ್ ಅನ್ನೋದು ಯಾವುದಕ್ಕಿದೆ? ಟ್ಯಾನ್ ಇನ್ವರ್ಸ್ ಇದೆ. ಸೊ ಅದರ ಡೆರಿವಿಟಿವ್ ಬರೀಲಿಕ್ಕೆ ಬರಿಬಾರ್ದು. ದಟ್ಸ್ ಬರೀಲಿಕ್ಕೆ ಮರಿಬಾರ್ದು. ಓಕೆ, ಸೊ ಇಟ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸ್ಕ್ವೇರ್ ಅನ್ನೋದು ಟ್ಯಾನ್ ಇನ್ವರ್ಸ್ ಎಕ್ಸ್ ಇರೋದ್ರಿಂದ ಸೊ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡೆರಿವಿಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಬರಿಬೇಕು. ಸೊ y1 equals 2 tan inverse x into derivative of tan inverse x 1 by 1 plus x square. ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಗೊತ್ತಿರಲೇಬೇಕು, ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ ಬನ್ನಿ. ಓಕೆ, ರೈಟ್ಗೆ ಇಲ್ಲಿ ತಗೊಂಡ್ ಬನ್ನಿ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 equals 2 tan inverse x. ಈಗ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಲೆಫ್ಟ್ ಅಲ್ಲಿ ಗಮನಿಸಿ ಪ್ರಾಡಕ್ಟ್ ಇದೆ. ಸೊ ಪ್ರಾಡಕ್ಟ್ ರೂಲ್ ಯು ವಿ ರೂಲ್ ಹಾಕಬೇಕು. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು, ನಿಮಗೆ ಅರ್ಥ ಆಗಲಿ ಅಂತ ನಾನು ನೀಟಾಗಿ ಡೀಟೇಲ್ ಆಗಿ ಬರಿತೀನಿ, y1 ದ ಡೆರಿವೇಟಿವ್ y2 ಅಂತ ಬರಿಬೇಕು. ಓಕೆ, ಫಸ್ಟ್ ಫಂಕ್ಷನ್ ಡೆರಿವೇಟಿವ್ ಆಫ್ ಸೆಕೆಂಡ್. ಡೆರಿವೇಟಿವ್ ಆಫ್ ಸೆಕೆಂಡ್ ಎಷ್ಟು? ಡೆರಿವೇಟಿವ್ ಸೆಕೆಂಡ್ ಫಂಕ್ಷನ್ ಇದೆ y1 ದ ಡೆರಿವೇಟಿವ್ y2 ಪ್ಲಸ್ ಈಗ ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದ ಡೆರಿವೇಟಿವ್ ಏನಾಗುತ್ತೆ? 0 ಪ್ಲಸ್ ಎಕ್ಸ್ ಸ್ಕ್ವೇರ್ ದ ಡೆರಿವೇಟಿವ್ 2x. ಈಗ y1 ಹಾಗೆ ಇಡಿ. ಓಕೆ, first function derivative of second, second function derivative of first equal to 2 into tan inverse x derivative 1 by 1 plus x square. Okay, so ಈಗ 1 plus x square ಇಂದ ಮಲ್ಟಿಪ್ಲೈ ಮಾಡಿ ಎರಡು ಬದಿಗೆ. Okay, so multiply by 1 plus x square on both side. ಎರಡು ಬದಿಗೆ ಮಲ್ಟಿಪ್ಲೈ ಮಾಡಿದ್ರೆ 1 plus x square into 1 plus x square ಏನಾಗುತ್ತೆ? 1 plus x square whole square y2 plus 2x ಗೆ 1 plus x square ಇಂದ ಮಲ್ಟಿಪ್ಲೈ ಮಾಡಿದ್ರೆ 2x into 1 plus x square y1 ಹಾಗೆ ಈಕ್ವಲ್ಸ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ 2 ಉಳಿಯುತ್ತೆ. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಒಂದೆರಡು ಬಾರಿ ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಯು ಮೋರ್ ಪರ್ಫೆಕ್ಟ್. ಓಕೆ, ಇಲ್ಲೊಂದು ಕ್ವಶನ್ ಇದೆ. ಇ ಪವರ್ y ಇಂಟು f e power y into x plus 1 equal to 1, then show that d square y by dx square equal to dy by dx whole square. So ಇದನ್ನ ಬರಲಿ. ಮೊದಲು ಗಿವನ್ ಏನಿದೆ ಅಂತ. ಸೊ ಗಿವನ್ e power y into x plus 1 ಈಕ್ವಲ್ ಟು 1. ಓಕೆ, ಸೊ ಬೇರೆ ಬೇರೆ ಪದ್ಧತಿಯಿಂದ ಮಾಡಬಹುದು. ಸೊ ನಾನು ಇದನ್ನ ಹೀಗೆ ಬರಿತೀನಿ. ಇದನ್ನ ಇ ಪವರ್ ವೈ ಟೆಕ್ನಿ ಲಾಗ್ ಆನ್ ಬೋಸ್ ತಗೊಂಡು ಮಾಡಬಹುದು. ಸೊ ಇ ಪವರ್ ವೈ ಈಕ್ವಲ್ಸ್ 1 by x plus 1. ಓಕೆ, x plus 1 ಈ ಕಡೆ ಕಳಿಸಿ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಅಥವಾ ಇದನ್ನ ಹೀಗ್ಲೂ ಬರಿಬಹುದು. ಇ ಪವರ್ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಪವರ್ ಮೈನಸ್ 1 ಅಂತ ಬರೀತೀನಿ. ಓಕೆ, ಎಕ್ಸ್ ಪ್ಲಸ್ 1 ಅನ್ನ ನ್ಯೂಮರೇಟರ್ ತಗೊಳ್ತೀನಿ.
taking log on both side, ಎರಡು ಬದಿಗೆ ಲಾಗ್ ತಗೊಳ್ಳಿ. ಸೊ log of e power y equals log of x plus 1 power minus 1. ಸೊ ಇದೇನಾಗುತ್ತೆ ಇವಾಗ? ಇಟ್ ಈಸ್ y log e, ಪ್ರಾಪರ್ಟೀಸ್ ಆಫ್ log ಗೊತ್ತಿದೆ ನಿಮಗೆ, ಮೈನಸ್ log of x plus 1. ಓಕೆ, ಈ ಪ್ರಾಪರ್ಟಿ ಗೊತ್ತಿರಲೇಬೇಕು ನಿಮಗೆ. log of a ಪವರ್ m ಅಂದ್ರೆ m log a ಅಂತ. ಓಕೆ, ಸೊ ನೋಟ್ ಆನ್ ದಿಸ್. ಫರ್ದರ್ log e ವ್ಯಾಲ್ಯೂ, log of e to the base is 1 ಆಗುತ್ತೆ. ಸೊ this tends to 1. ಸೊ log of e ವ್ಯಾಲ್ಯೂ ಎಷ್ಟು? 1 ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನ y ಅಂತ ಹೇಳ್ತೀನಿ. ಸೊ y into 1 for your understanding equal to minus log of x plus 1. ನಾನು ಇನ್ನು ಏನು ಡಿಫರೆನ್ಷಿಯೇಷನ್ ಮಾಡಿಲ್ಲ. ಸೊ ಜಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ಗೆ ಬರ್ತಾ ಇದ್ದೀನಿ. y equal to minus log of x plus 1. ಸೊ ಈಗ ಡಿಫರೆನ್ಷಿಯೇಟ್ ಮಾಡಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಇದೇನಾಗುತ್ತೆ? dy by dx equals to minus derivative of log ಏನು 1 by x, ಹಾಗೆ derivative of log of x plus 1 x plus 1, ಪುನಃ x derivative 1 ಆಗುತ್ತೆ. ಸೊ ಬರೀ ಅವಶ್ಯಕತೆ ಇಲ್ಲ. ಸೊ dy by dx equal to minus 1 by x plus 1. ಇದನ್ನ ಇನ್ನೊಂದು ಬಾರಿ ಡಿಫರೆನ್ಷಿಯೇಟ್ ಮಾಡೋಣ. differentiate again with respect to x. So d square y by dx square equal to minus ಹಾಗೆ ಇಡಿ derivative of 1 by x ಗೊತ್ತಿದೆ ನಮಗೆ. ಓಕೆ, ಸೊ ನಿಮಗೆಲ್ಲ ಇದು ಗೊತ್ತಿದೆ. d by dx of 1 by x ಅಂದ್ರೆ minus 1 by x square. ಹಾಗೇನೆ ಡೆರಿವೇಟಿವ್ ಆಫ್ 1 by x plus 1 ಅಂದ್ರೆ ಇಟ್ ಈಸ್ minus 1 divided by x plus 1 whole square. So this is 1 divided by x plus 1 whole square. ನಮಗೆ ಏನ್ ಪ್ರೂವ್ ಮಾಡಿ ಅಂತ ಹೇಳಿದರೆ dy by d square by dx square is minus dy by dx whole square. ಇಲ್ಲಿ ಗಮನಿಸಬಹುದು ನೀವು, dy by dx ಅಂದ್ರೆ ಇಷ್ಟು ಬಂದಿದೆ. ಓಕೆ, ಸೊ ಇದರ ಸ್ಕ್ವೇರ್ ಮಾಡಿದ್ರೆ ಇದೇ ಬರೋದು. ಯಾವುದು? 1 by 1 plus x square. ಓಕೆ, ಸೊ ಅಥವಾ ನಿಮಗೆ ಇದು ಮೈನಸ್ ಇಂಟು ಮೈನಸ್ ಇದೆ, ನಾನು ಹೀಗೆ ಬರ್ತೀನಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದನ್ನ ಈಗಲೂ ಬರೆದ್ರಾಯ್ತು, ಅಥವಾ ನೇರವಾಗಿ ಬರೀರಿ. ಸೊ ದಿಸ್ ಇಸ್ ದ ಸ್ಕ್ವೇರ್ ಆಫ್ dy by dx. ಸೊ d square y by dx square equals to dy by dx whole square. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ dy by dx ಅಂದ್ರೆ ಏನಿತ್ತು? ಇಟ್ಸ್ ಅ minus 1 by x plus 1. ಇದನ್ನ ಸ್ಕ್ವೇರ್ ಮಾಡಿದ್ರೆ ಇದೇ ಬರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಸೊ ಎಲ್ಲ ಮಾಡಿದ್ರೆ ಬಹಳ ಉತ್ತಮ. y equal to cos inverse x ಇದೆ. ನಮಗೆ ಏನ್ ಹೇಳಿದರೆ d square y by dx square ಅನ್ನ ಇನ್ ಟರ್ಮ್ಸ್ ಆಫ್ y ಅಲೋನ್, y ಟರ್ಮ್ ಅಲ್ಲಿ ಮಾತ್ರ ಬರೆಯೋದಿದೆ. ಓಕೆ, ಎಸ್, ಡಿಫರೆನ್ಶಿಯೇಟ್ ಮಾಡಿ. dy by dx ಏನ್ ಬರುತ್ತೆ? ಇಟ್ ಈಸ್ ಮೈನಸ್ 1 divided by square root of 1 minus x square, derivative of cos inverse.
is minus 1 divided by root 1 minus x square. Okay. ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕಾಗಿದೆ. ಇದನ್ನ ಇನ್ನೊಂದು ಬಾರಿ ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್. ಸೊ ಇಲ್ಲೇನು ಪ್ರೂವ್ ಅಂತ ಕೇಳಿಲ್ಲ, ಖಾಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅನ್ನ ಫೈಂಡ್ ಔಟ್ ಮಾಡೋದಿದೆ. ಸೊ ಅದಕ್ಕೆ ನಾನು ಕ್ರಾಸ್ ಮಲ್ಟಿಪ್ಲೈ ಏನು ಮಾಡಲ್ಲ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಇಲ್ಲಿ ಯು ಬೈ ವಿ ರೂಲ್ ಹಾಕಬೇಕು. ಓಕೆ ಓಕೆ. ಸೊ ಇದನ್ನ ಬೇರೆ ಬೇರೆ ಪದ್ಧತಿಯಿಂದ ನಾವು ಮಾಡಬಹುದು. ಸೊ ಮೈನಸ್ ಹಾಗೆ ಇಟ್ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ 1 ಅಂದ್ರೆ 0 ಆಗುತ್ತೆ, ಯು ಬೈ ವಿ ರೂಲ್ ಮೈನಸ್ ಓಕೆ 1 ಹಾಗೆ ಇಟ್ಟು ಈ ಸ್ಕ್ವೇರ್ ರೂಟ್ ದ ಡೆರಿವೇಟಿವ್ ಏನಾಗುತ್ತೆ 1 ಬೈ 2 ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಮೈನಸ್ 2x ಆಗುತ್ತೆ. ಓಕೆ, ಯು ಬೈ ವಿ ರೂಲ್ ಹಾಕಿ ಡಿವೈಡೆಡ್ ಬೈ ಈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೆ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಟ್ ಇಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಡಿನಾಮಿನೇಟರ್ ವಿ ಹಾಗೆ ಇಟ್ಟು ಅಂದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಟು ರೂಟ್ ಅಲ್ಲಿ ಇಂಟು ಡೆರಿವೇಟಿವ್ ಆಫ್ 1 ಅಂದ್ರೆ 0 ಮೈನಸ್ 1 ಹಾಗೆ ಇಟ್ಟು ಡೆರಿವೇಟಿವ್ ಆಫ್ ರೂಟ್ ಅಂತ ಹೇಳಿದ್ರೆ 1 ಬೈ 2 ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ 2x. ಎಸ್, ಮೈನಸ್ ಆಫ್ ಫಸ್ಟ್ ಟರ್ಮ್ 0 ಆಗುತ್ತೆ, ಮೈನಸ್ 2 ಕ್ಯಾನ್ಸಲ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, x ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. So which is equals to minus of x divided by 1 minus x square into root of 1 minus x square. Okay. So ಇವಾಗ ನಮಗೆ ಎಂಟೈರ್ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ y ಬೇಕಾಗಿದೆ. ಓಕೆ, ಸೊ x ಇರೋ ಟರ್ಮ್ ಅನ್ನೆಲ್ಲ y ಗೆ ರಿಪ್ಲೇಸ್ ಮಾಡಬೇಕು. ಸೊ ಗಿವನ್ ಏನಿದೆ ನೋಡಿ, ಗಿವನ್ y equal to cos inverse x ಇದೆ. ಹಾಗಾದ್ರೆ x ಅಂದ್ರೆ ಏನಾಗುತ್ತೆ, x becomes cos y. ಸೊ x ಇದ್ದಲ್ಲೆಲ್ಲ cos y ಹಾಕಿ. ಸೊ what will get d square y by dx square is equal to minus of cos y divided by, it's a 1 minus cos square y under root 1 minus cos square y. So that means minus cos y divided by 1 minus cos square andre sin square ಆಗುತ್ತೆ. So under root 1 minus sin square y. So which is equals to minus cos y by sin square y into 1 minus sin square andre, sorry, ಇದು cos square. Okay, it is cos square. So 1 minus cos square andre again sin square ಆಗುತ್ತೆ, under root ಅಲ್ಲಿ sin square y. So which is equals to minus cos y by sin square y into sin y. Okay. So ಇದನ್ನ ಬೇರೆ ಬೇರೆ ಬರಿಬಹುದು. cos by sin ಅಂದ್ರೆ cot ಆಗುತ್ತೆ, into cosec square ಅಂತಾನೂ ಬರಿಬಹುದು, ಅಥವಾ ನೀವು ಇದನ್ನ minus cos y by sin cube y ಅಂತಾನೂ ಬರಿಬಹುದು. So this is your d square y by dx square in terms of y. Okay. So ಈ 10 ಎಕ್ಸಾಂಪಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ 5 ಮಾರ್ಕ್ಸ್ ಪಡೆಯೋದರಲ್ಲಿ ಸಂಶಯನೇ ಇಲ್ಲ. ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಟೇಕ್ ಕೇರ್ ಅಂಡ್ ಬಾಯ್.